ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವೈಷ್ಣವ್ ಕಾವೇರಿಗೆ ಕೆಡ್ಡ ತೋಡಿದ್ದಾರೆ. ಆದರೆ ಕಾವೇರಿ ಗೊತ್ತಿಲ್ಲ ವೈಷ್ಣವ್ ತನಗೆ ಕೆಡ್ಡ ತೋಡಿದ್ದಾರೆ ಅಂತ. ಎಲ್ರಿಗೂ ಕೂಡ ಮಾಸ್ಟರ್ ಪ್ಲಾನ್ ಮಾಡಿ ತನ್ನ ಬೆರಳಲ್ಲಿ ಆಡಿಸಿದಂಥ ಕಾವೇರಿ ಇವತ್ತು ಗೊತ್ತೋ ಗೊತ್ತಿಲ್ಲದೋ ಮಗನ ದಾಳಕ್ಕೆ ಸಿಕ್ಬಿಟ್ಟಿದ್ದಾರೆ. ಹಾಗಾದರೆ ಏನೆಲ್ಲ ಆಗ್ತದೆ, ಏನೆಲ್ಲ ಆಗತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರನ್ನ ದೂರ ಮಾಡಬೇಕು ಅಂತ ಕಾವೇರಿ ಏನು ಇನ್ನಿಲ್ಲವಾಗಿ ಟ್ರೈ ಮಾಡ್ತಿದ್ದಾರೆ. ಬಟ್ ಅದು ಸಾಧ್ಯನ? ಖಂಡಿತ ಇಲ್ಲ. ಯಾಕಂದರೆ ವೈಷ್ಣವ್ ಲಕ್ಷ್ಮಿನ ಮನೆಯಿಂದ ಹೊರಗಡೆ ಇಟ್ಟಿರ್ಬೋದು, ಆದರೆ ಲಕ್ಷ್ಮಿ ಮೇಲೆ ಬೇಜಾರು ಮಾಡಿಕೊಂಡು ಇನ್ನೇನೋ ಕಾರಣಕ್ಕಲ್ಲ. ಲಕ್ಷ್ಮಿ ಮತ್ತು ಕಾವೇರಿ ಜೊತೆಲಿದ್ರೆ ಯಾರು ನಡುವೆ ಆಟ ಆಡ್ತಿದ್ದಾರೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋಕ್ಕಾಗೋದಿಲ್ಲ. ಇಬ್ಬರನ್ನ ದೂರ ಇಟ್ಟರೆ ಖಂಡಿತ ಯಾರು ಆಟ ಆಡ್ತಿದ್ದಾರೆ, ಯಾರು ನಮ್ಮ ನಡುವೆ ಮಹಾ ಸಂಚನ ರೂಪಿಸ್ತಿದ್ದಾರೆ, ಯಾರೋ ಖಂಡಿತ ಸ್ಕೆಚ್ ಹಾಕ್ತಿದ್ದಾರೆ ಅನ್ನೋದು ವೈಷ್ಣವ್ಗೆ ಅನುಮಾನ ಬಂದದ. ಹಾಗಾಗಿ ಅದು ಯಾರು ಅನ್ನೋದನ್ನು ತಿಳ್ಕೋಬೇಕು ಅಂತಾನೆ ಈ ಒಂದು ನಾಟಕಕ್ಕೆ ವೈಷ್ಣವ್ ಮುಂದಾಗಿರೋದು. ಈ ಕಡೆ ಅಮ್ಮನ ನಂಬ್ಲು, ಈ ಕಡೆ ಹೆಂಡತಿ ನಂಬ್ಲು ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ನಡುವೆ ಇರ್ತಕ್ಕಂಥ ವೈಷ್ಣವ್ಗೆ ಲಕ್ಷ್ಮಿ ತುಂಬ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದ್ದಾಳೆ. ಲಕ್ಷ್ಮಿಯಿಂದ ಯಾವುದೇ ತಪ್ಪಾಗ್ತಿಲ್ಲ, ಲಕ್ಷ್ಮಿಯಿಂದ ಮನೆಗೆ ನನಗೆ ಒಳ್ಳೇದಾಗಿದೆ ಹೊರತು ಕೆಟ್ಟದಂತೂ ಅಲ್ಲ, ಲಕ್ಷ್ಮಿಯವರು ನಿಜವಾಗ್ಲೂ ನನ್ನ ಶಕ್ತಿ ಆಗಿದ್ದಾರೆ ಅನ್ನೋದು ಅರಿವಾಗಿದೆ. ಆದರೆ ಹಾಗಂದು ಮಾತ್ರಕ್ಕೆ ಅಮ್ಮನೂ ಕೆಟ್ಟವರು ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಯಾರಿಷ್ಟೆಲ್ಲ ಮಾಡ್ತಿರ್ಬೋದು ಅನ್ನೋ ಒಂದು ಸತ್ಯವನ್ನು ತಿಳಿಯೋ ಪ್ರಯತ್ನದಲ್ಲಿ ವೈಷ್ಣವ್ ನಿಜವಾಗ್ಲೂ ಕಟುವಾಗಿ ಬಿಹೇವ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ವಿಧಿ ಮತ್ತು ವಿಖ್ಯಾತ್ ವಿಷಯ ಬಂದಾಗ ಇಬ್ಬರು ಕೂಡ ಜೊತೆ ಆಗ್ತಾರೆ, ಲಕ್ಷ್ಮಿ ಮತ್ತು ವೈಷ್ಣವ್. ಇಲ್ಲಿ ವೈಷ್ಣವ್ ಮಗದೊಮ್ಮೆ ಲಕ್ಷ್ಮಿಗೆ ಎಚ್ಚರಿಸ್ತಿದ್ದಾರೆ, ನನ್ನ ನಾಟಕ ಮಾಡ್ತಿದ್ದೇನೆ ಈ ಜನಗಳ ಮುಂದೆ ಇಮೇಜ್ಗೋಸ್ಕರ ಅಂತ. ಆದರೆ ಲಕ್ಷ್ಮಿ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅದು ಮೇಲ್ನೋಟಕ್ಕೆ ಆಡ್ತಿರೋ ನಾಟಕ, ಒಳ ಮನಸ್ಸಲ್ಲಿ ನಿಜವಾಗ್ಲೂ ಪ್ರೀತಿ ಇದೆ, ಆದರೆ ಅವರು ಅದನ್ನು ಮುಚ್ಚಿರ್ತಿದ್ದಾರೆ ಅಂತ. ಆದರೆ ಅದನ್ನು ಹೇಳೋಕೆ ಹೋಗೋದಿಲ್ಲ ಲಕ್ಷ್ಮಿ. ಇದು ವಿಖ್ಯಾತ್ ಮತ್ತು ವಿಧಿ ವಿಷಯದಲ್ಲಿ ನಾನು ಕೂಡ ನಿಮ್ಮ ಜೊತೆ ನಿಂತ್ಕೋತೀನಿ. ಖಂಡಿತ ಅವ್ರನ್ನ ಮನೆ ಬಿಟ್ಟು ಬರೋಣ, ಯಾಕಂದರೆ ಇನ್ನೂ ಕೂಡ ಈ ಕುತ್ತಿಗೆಯಲ್ಲಿ ತಾಳೆ ಇದೆ ಅಂದಮೇಲೆ ನಾನು ಅವ್ರ ಅದಕ್ಕೇನೆ ಆ ಮನೆಗೆ ಒಳ್ಳೇದು ಮಾಡಬೇಕಾಗಿರೋದು ನನ್ನ ಧರ್ಮ, ನನ್ನ ಕರ್ತವ್ಯ, ಅದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ವಿಧಿ ಮತ್ತು ವಿಖ್ಯಾತ್ನ ಅವ್ರ ಮನೆ ಬಿಟ್ಟು ಬರಬೇಕು ಅಂತ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಮನೆಯಿಂದ ಹೊರಡೋ ತೀರ್ಮಾನ ಮಾಡ್ತಾರೆ. ಆದರೆ ಕಾವೇರಿ ಯಾವುದೇ ಕಾರಣಕ್ಕೂ ವೈಷ್ಣವನ ಕಳಿಸೋಕೆ ಮುಂದಾಗೋದಿಲ್ಲ. ಯಾಕಂದರೆ 1-2 ದಿನ ಲಕ್ಷ್ಮಿ ಜೊತೆ ಇದ್ರೂ ವೈಷ್ಣವ್ ಬದಲಾಗ್ಬಿಡ್ತಾನೆ. ಅದೇ ಕಾರಣಕ್ಕೆ ಹೇಗಾದರೂ ಮಾಡಿ ವೈಷ್ಣವ್ ಮನೇಲೆ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡಿದಂಥ ಕಾವೇರಿ ವಿಧಿ ವಿಖ್ಯಾತ್ನೇ ಮನೆ ಕರೆದ್ಬಿಡ್ತಾರೆ. ನಾನು ನಿಮ್ಮನ್ನು ಒಪ್ಕೊಂಡಿದ್ದೀನಿ, ಅಕ್ಸೆಪ್ಟ್ ಮಾಡಿದ್ದೀನಿ, ಮನೆಗೆ ಬನ್ನಿ ಅಂತ ಹೇಳಿ ವಾಪಸ್ ಮನೆಗೆ ಕರೆಸ್ಕೊತಿದ್ದಾರೆ. ಆ ಕಡೆ ವಿಖ್ಯಾತ್ಗೆ ನಿಜವಾಗ್ಲೂ ಅಚ್ಚರಿ ಆಗುತ್ತೆ. ಏನಪ್ಪ ಇದು, ನಾವು ಮನೆಗೆ ಹೋದಾಗ ಬೇಡ ಅಂತ ಹೇಳಿ ಮನೆಯಿಂದ ಹೊರದಬ್ದವರು ಇಷ್ಟು ಸುಲಭಕ್ಕೆ ಒಪ್ಕೊಂಡು ಮನೆ ಕರೀತಿದ್ದಾರಲ್ಲ ಅಂತ. ಆದರೆ ಇಲ್ಲಿ ವಿಧಿ ಮಾತ್ರ ಅಣ್ಣ ಹೇಳಿರ್ತಾನೆ, ಅರ್ಥ ಮಾಡಿಸಿರ್ತಾನೆ, ಅದಕ್ಕೆ ಮನೆ ಕರೀತಿದ್ದಾನೆ, ನಿನ್ಗೇನೇ ಪ್ರಶ್ನೆ ಇದ್ರೂ ಅಣ್ಣ ಮನೇಲಿರ್ತಾನಲ್ವಾ ಕೇಳ್ಕೊ ಅಂತ ಕೂಡ ಹೇಳ್ತಾಳೆ. ಫೈನಲಿ ವಿಧಿ ವಿಖ್ಯಾತನ ಮನೆಗೆ ಸೇರಿಸ್ಕೊಳ್ಳೇಬೇಕಾಗಿದೆ ಕಾವೇರಿ. ಅಲ್ಲೂ ಕೂಡ ಮಗಳ ಮೇಲಿನ ಪ್ರೀತಿಯಲ್ಲ, ಮಗನ ಮೇಲಿನ ವ್ಯಾಮೋಹಕ್ಕೆ ಮಗಳನ್ನು ಒಪ್ಕೊಂಡು ಒಳಗಡೆ ಕರೆಸ್ಕೊತಿರೋದು. ಆದರೆ ವಿಧಿಗ ವಿಷಯ ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ಗೊತ್ತಾದರೆ ಖಂಡಿತ ಸಿಡಿದೇ ಇಡೋದಂತೂ ಶತಸಿದ್ಧ. ಆದರೆ ಲಕ್ಷ್ಮಿ ಗೊತ್ತಾಗ್ತದೆ ಏನೋ ಸಂಚು ಮಾಡ್ತಿದ್ದಾರೆ ಈ ಅತ್ತೆ ಅಂತ. ಆದರೆ ಬಟ್ ಯಾವುದು ಏನೂ ಗೊತ್ತಾಗೋದಿಲ್ಲ. ಅದರ ನಡುವೆ ವೈಷ್ಣವ್ನ ಎಂಗೇಜ್ಮೆಂಟ್ 2 ದಿನದಲ್ಲಿದೆ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ ಮನೆಯವ್ರಿಗೆ. ಕಾವೇರಿನೇ ರಿವೀಲ್ ಮಾಡ್ತಾರೆ. ಹಾಗಾಗಿ ಎಲ್ರಿಗೂ ಕೂಡ ಅಚ್ಚರಿ ಆಗುತ್ತೆ, ಏನಿದು ಕೂಸುಟ್ಟಕ್ಕೂ ಮುನ್ನನೇ ಕುಲಾವಿ ಹೊಲಿಸ್ತಿದ್ರಲ್ಲ, ಇನ್ನೂ ಹುಡುಗಿ ಯಾರು ಅಂತಲೇ ಗೊತ್ತಿಲ್ಲ, ಆಲ್ರೆಡಿ ಎಂಗೇಜ್ಮೆಂಟ್ 2 ದಿನದಲ್ಲಿ ಅಂತ ಸುಪ್ರೀತಾ ಕೇಳಿದಾಗ ಇನ್ನು ಸ್ವಲ್ಪ ಹೊತ್ತರಲ್ಲಿ ಉತ್ತರ ಸಿಗುತ್ತೆ ಅಂತ ಕಾವೇರಿ ಹೇಳೋದಕ್ಕೂ ವೈಷ್ಣವ್ನ ಮದುವೆ ಆಗೋ ಆ ಹುಡುಗಿ ಎಂಟ್ರಿ ಕೊಡೋದಕ್ಕೂ ಒಂದೇ ಆಗುತ್ತೆ. ಸಾಗರಿ ಹೊಸ ಎಂಟ್ರಿ, ಆಕೆ ವೈಷ್ಣವ್ನ ಮದುವೆ ಆಗ್ತಕ್ಕಂಥ ಹುಡುಗಿ. ಕಾವೇರಿ ನೋಡಿರ್ತಕ್ಕಂಥ ಆ ಹುಡುಗಿ ನಿಜವಾಗ್ಲೂ ಕೂಡ ಖಡಕ್ ಆಗಿದ್ದಾಳೆ. ಈ ಕಡೆ ಲಕ್ಷ್ಮಿಗಂತೂ ಅವಳನ್ನ ನೋಡಿದ್ದೆ ಶಾಕ್ ಆಗುತ್ತೆ. ಇಲ್ಲಿ ಅತ್ತೆನ ಪ್ರಶ್ನೆ ಮಾಡ್ತಿದ್ದಾಳೆ, ಅವ್ರನ್ನ ಮದುವೆ ಆಗಿ ನಾನು ಇಲ್ಲಿದ್ದರೂ ಕೂಡ ಹೇಗೆ ನೀವು ಇನ್ನೊಬ್ರ ಜೊತೆ ಮದುವೆ ಮಾಡೋಕ್ಕೆ ಮುಂದಾದ್ರಿ, ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ರೆ ನೀನು ಯಾರು ಕೇಳೋದಕ್ಕೆ, ನನ್ನ ಮಗನ ಮಾತು ಕಟ್ಕೊಂಡೆ ನಾನು ಇದನ್ನೆಲ್ಲವನ್ನ ಕೂಡ ಮುಂದುವರೆದಿರೋದು, ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ ಅಂತಾರೆ. ಈ ಕಡೆ ಲಕ್ಷ್ಮಿ ಮಗದೊಮ್ಮೆ ಸಾಗರಿನ ಪ್ರಶ್ನೆ ಮಾಡೋಕೆ ಹೋಗ್ತಾರೆ. ನೀವು ಯಾರು ಅಂತ ನನಗೆ ಗೊತ್ತಾಗಿದೆ, ನೀವು ವೈಷ್ಣವ ಹೆಂಡತಿ ಅಂತ ಅನಿಸುತ್ತೆ ನೋಡಿ, ನಾನೀಗಲೇ ಮದುವೆ ಬೇಡ ಅಂತ ಹೇಳಿ ಹೋಗ್ತೀನಿ. ಆದರೆ ವೈಷ್ಣವರು ಮದುವೆ ಬೇಡ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರೆ ನಾನು ಒಂದು ಮಾತಾಡೋದಿಲ್ಲ ಅಂತ ಹೇಳಿದಾಗ ಇಲ್ಲಿ ವೈಷ್ಣವ್ ಸೈಲೆಂಟ್ ಆಗ್ತಾರೆ. ಅಮ್ಮನ ನಿರ್ಧಾರನೇ ನನ್ನ ಫೈನಲ್ ಡಿಸಿಷನ್ ಅಂತ ಕೂಡ ಹೇಳ್ತಾರೆ. ಇದರಿಂದಾಗಿ ನಿಜವಾಗ್ಲೂ ಲಕ್ಷ್ಮಿಗೆ ಬೇಜಾರ ಆಗುತ್ತೆ. ಇಂತಹ ಟೈಮಲ್ಲೂ ಕೂಡ ನೀವು ನನ್ನ ಜೊತೆ ಉಳ್ಕೊಳ್ಳಿಲ್ಲ ಅಂದಮೇಲೆ ಖಂಡಿತ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಅರ್ಥ ಇಲ್ಲ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ ಲಕ್ಷ್ಮಿ ಅಲ್ಲಿಂದ ಮತ್ತೆ ಕೀರ್ತಿ ಮನೆಗೆ ಹೊರಟ್ಬಿಡ್ತಾಳೆ.
ಇತ್ತ ಕಡೆ ಕಾವೇರಿಗಂತೂ ಫುಲ್ ದಿಗ್ಗುಷ ಆಗಿಬಿಡುತ್ತೆ. ಫೈನಲಿ ನನ್ನ ಮಗ ಎಂಗೇಜ್ಮೆಂಟ್ಗೆ ಒಪ್ಕೊಂಡ, ಲಕ್ಷ್ಮಿನ ದೂರ ಮಾಡ್ದ ಅಂತ. ಈ ಕಡೆ ಕಾವೇರಿನ ಇಡೀ ಮನೆ ತರಾಟೆಗೆ ತಗೊಂಡಿದೆ. ಆದರೆ ಕಾವೇರಿ ಮಾತ್ರ ಯಾರಿಗೂ ಕೂಡ ಕೇರ್ ಮಾಡ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಖಂಡಿತ ಮನೆಯಲ್ಲಿ ಅಪಾಯನೇ ಸಂಭವಿಸ್ಬಿಡುತ್ತೆ ಅಂತ ಸುಪ್ರೀತ್ ಅವರು ಹೇಳ್ತಿದ್ದಾರೆ. ಎಚ್ಚೆತ್ಕೋಣ, ಈಗಲೂ ಕೂಡ ಮಾತಾಡದೇ ಇದ್ರೆ ಹೇಗೆ? ನಿಜವಾಗ್ಲೂ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಮನೆಗೆ ಶ್ರೇಯಸ್ಸಲ್ಲ. ಅದರಲ್ಲೂ ಲಕ್ಷ್ಮಿ ಪದೇ ಪದೇ ಹತ್ಕೊಂಡು ಹೋಗ್ತಿದ್ದಾಳೆ. ಖಂಡಿತವಾಗ್ಲೂ ಕೂಡ ಇದು ಮನೆಗೆ ಒಳಿತಾಗೋದಿಲ್ಲ ಅಂತ ಹೇಳಿದಾಗ ಇಲ್ಲಿ ಕೃಷ್ಣಕಾಂತ್ ಅವ್ರಿಗೂ ಕೂಡ ಅನ್ಸುತ್ತೆ ಕಾವೇರಿಗೆ ಲಗಾಮ್ ಹಾಕಬೇಕು, ಖಂಡಿತವಾಗ್ಲೂ ಕೂಡ ಆಕೆ ಮಿತಿ ಮೀರಿ ನಡ್ಕೋತಿದ್ದಾಳೆ ಅಂತ. ಹಾಗಂದ ಮಾತ್ರಕ್ಕೆ ಇಲ್ಲಿ ಕಾವೇರಿಗೆ ಲಗಾಮ್ ಹಾಕೋದಂತೂ ಅಷ್ಟು ಸುಲಭ ಅಲ್ಲ. ಯಾಕಂದರೆ ನಾನು ನನ್ನ ಮಗನ ಒಳ್ಳೇದಕ್ಕೋಸ್ಕರ ಮಾಡ್ತಿರೋದು, ನಾನು ಇಷ್ಟಿಲ್ಲ ಅಂತ ಹೇಳಿ ಭಾಷಣ ಕೊಯ್ಯೋಕೆ ಮುಂದಾಗ್ತಾರೆ. ಅದರ ನಡುವೆ ವೈಷ್ಣವ್ ನಾನು ಸಾಗರಿ ಜೊತೆ ಮಾತಾಡಬೇಕು ಅಂತ ಹೇಳಿ ಕರೆದುಕೊಂಡು ಹೋಗಿದ್ದಾರೆ. ಇಲ್ಲಿ ಕಾವೇರಿಗೆ ಟೆನ್ಷನ್, ತನ್ನ ಪ್ಲಾನ್ ಎಲ್ಲಿ ಹೊರಗಡೆ ಬಿದ್ದುಬಿಡುತ್ತೋ ಅಂತ. ಅಲ್ಲಿ ಸಾಗರಿ ಕಣ್ಣು ಸನ್ನೆ ಮಾಡಿ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತಾನೆ ವೈಷ್ಣವ್ ಜೊತೆ ಹೋಗಿರ್ತಾರೆ. ಇಲ್ಲಿ ಕಾವೇರಿಗೂ ಕೂಡ ಒಂದು ರೀತಿ ಸಮಾಧಾನ, ಖಂಡಿತ ಸಾಗರಿನೇ ಎಲ್ಲವನ್ನ ಕೂಡ ಹ್ಯಾಂಡಲ್ ಮಾಡ್ತಾಳೆ ಅಂತ. ಆದರೆ ಇಲ್ಲಿ ಕಾವೇರಿ ಹಿಂದೆನೇ ಮಹಾಸಂಚು ನಡೀತಾ ಇದೆ. ಬಟ್ ಕಾವೇರಿ ಗೊತ್ತಾಗ್ತಾನೆ ಇಲ್ಲ. ಸಂಚು ಮಾಡ್ತಿರೋದು ಬೇರೆ ಯಾರೂ ಇಲ್ಲ, ಅವರ ಪ್ರೀತಿಯ ಪುಟ ವೈಷ್ಣವ್ ಮತ್ತು ಸಾಗರಿ ಇಬ್ರಿಗೂ ಕೂಡ ಮೊದಲೇ ಪರಿಚಯ ಇದೆ ಅನ್ನೋಕ್ಕಿಂತ ನಿಜವಾಗ್ಲೂ ಸಾಗರಿ ಬೇರೆ ಯಾರೂ ಅಲ್ಲ, ವೈಷ್ಣವ್ನ ಅಸಲಿ ಬೆಸ್ಟಿ ಆಗಿದ್ದು ಇಲ್ಲಿ ವೈಷ್ಣವ್ನ ಮದುವೆ ಆಗೋಕೆ ಬಂದಿದ್ದಾರೆ. ಹಾಗಿದ್ರೆ ಕಾವೇರಿ ನೋಡಿದ ಹುಡುಗಿನ ಅಂತ ಅಂದ್ಕೊಂಡ್ರೆ ಅದು ಕೂಡ ಇಲ್ಲ. ಇಲ್ಲಿ ಎಂಗೇಜ್ಮೆಂಟ್ ಅಮ್ಮ ಮಾಡ್ತಾರೆ ಅನ್ನೋದು ವೈಷ್ಣವ್ಗೆ ಗೊತ್ತಾಗ್ತಿದ್ದಾಗಲೇ ವೈಷ್ಣವೇ ಬ್ರೋಕರ್ ಹತ್ರ ಹೋಗಿ ಸಾಗರಿ ಫೋಟೋ ಕೊಟ್ಟು, ನೀವು ಈ ಒಂದು ರೆಫರೆನ್ಸ್ನ ಕೊಡಬೇಕಾಗತ್ತೆ ನಮ್ಮಮ್ಮಂಗೆ, ನೀವೇನಾದರೂ ಕೊಟ್ಟರೆ ಖಂಡಿತ ನೀವು ಲೈಫಲ್ಲೇ ಸೆಟಲ್ ಆಗ್ಬೋದು, ಆ ರೀತಿಯಾಗಿ ನಾನು ನಿಮ್ಮನ್ನು ಸೆಟಲ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕಾವೇರಿಗೆ ವೈಷ್ಣವ್ ಕೊಟ್ಟಿದ್ದ ಆ ಹುಡುಗಿ ಫೋಟೋನೇ ಇಲ್ಲಿ ಬ್ರೋಕರ್ ಕೊಟ್ಟಿರ್ತಾರೆ. ಅದೇ ಹುಡುಗಿ ಸಾಗರಿ. ಇಲ್ಲ ಅನ್ಕೊಂಡಿದ್ದಾರೆ ಕಾವೇರಿ ನಾನು ನೋಡಿರ್ತಕ್ಕಂಥ ಹುಡುಗಿ ಸಾಗರಿ ಅಂತ. ಆದರೆ ಅದು ವೈಷ್ಣವ ಕಳಿಸಿರ್ತಕ್ಕಂಥ ಫೋಟೋ ಹುಡುಗಿ ಸಾಗರಿ ಆಗಿದ್ದಾಳೆ ಅನ್ನೋದು ಕಾವೇರಿಗೆ ಗೊತ್ತಲ್ಲ. ಇಲ್ಲಿ ಸಾಗರಿನ ಕರ್ಕೊಂಡು ಬಂದಿರೋದೇ ವೈಷ್ಣವ್ ಸತ್ಯವನ್ನು ತಿಳಿದುಕೊಳ್ಳೋಕ್ಕೋಸ್ಕರ. ಅದೇ ಕಾರಣಕ್ಕೆ ನೀನು ನನಗೆ ಹೆಲ್ಪ್ ಮಾಡ್ತೀಯ ಅಲ್ವೇ ಸಾಗರಿ ಅಂತ. ನನಗಿಷ್ಟಿಗೆ ಹೆಲ್ಪ್ ಮಾಡದೇ ಇರೋಕ್ಕಾಗತ್ತಾ? ನಾನು ಆ್ಯಕ್ಟಿಂಗ್ ಮಾಡೋದ್ರಲ್ಲಂತೂ ತುಂಬಾ ಸೂಪರ್ಬು, ಅದರಲ್ಲಂತೂ ಎರಡು ಡೌಟೇ ಬೇಡ ಅಂತ ಹೇಳ್ತಾರೆ. ಖಂಡಿತ ತುಂಬ ಥ್ಯಾಂಕ್ಸ್ ನೀನು ನನಗೆ ಸಹಕಾರ ಕೊಡ್ತಿರೋದಕ್ಕೆ ಅಂತ ಕೂಡ ವೈಷ್ಣವ್ ಹೇಳ್ತಾರೆ. ನಂತರ ಸಾಗರಿ ಕರ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಿದ್ದೆ ನನಗೆ ಸಾಗರಿ ತುಂಬ ಇಷ್ಟ ಆಗಿದ್ದಾರೆ ಅಂತ ಕೂಡ ಹೇಳ್ಬಿಡ್ತಾರೆ. ಇದರಿಂದ ಸುಪ್ರೀತ್ ಅವ್ರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಕಾವೇರಿಗಂತೂ ತುಂಬ ಖುಷಿ ಆಗಿಬಿಡುತ್ತೆ. ನಂತರ ಸಾಗರಿ ಮನೆಯೆಲ್ಲ ನೋಡುವಂತೆ ಬಾಮ್ಮ ಅಂದಾಗ, ಪರವಾಗಿಲ್ಲ ಆಂಟಿ, ಮನೆಗೆ ಬರ್ತಾನೆ ಇರ್ತೀನಲ್ವ, ಇನ್ನೇನಿದೆ, ಹಾಗಾಗಿ ಬರ್ತಿರ್ತೀನಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಲಕ್ಷ್ಮಿ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಆ ಕಡೆ ಕಾರಣ ಅವರು ಪ್ರಶ್ನೆ ಮಾಡ್ತಿದ್ದಾರೆ, ಏನಿದು ಲಕ್ಷ್ಮಿ, ಖುಷಿಯಿಂದ ಹೋದೆ, 2 ದಿನ ಬರ್ತೀನಿ ಅಂತ ಮತ್ತೆ ವಾಪಸ್ ಬಂದಿಲ್ಲ ಅಂತ ಹೇಳ್ತಿದ್ರೆ ಬರಲೇಬೇಕಾಗತ್ತಲ್ವ ಅಂತ ಹೇಳಿ ಸುಪ್ರೀತ್ ಅವರು ಅಲ್ಲಿಗೆ ಬರ್ತಾರೆ. ನಿನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡೋಕೆ ಹೊರಟಿದ್ದಾರೆ, ಇನ್ನೂ ಕೂಡ ಸುಮ್ಮನೆ ಕೂತ್ಕೊಂಡಿದ್ಯಲ್ಲ ನೀನು ಅಂತ ಪ್ರಶ್ನೆ ಮಾಡ್ತಿದ್ರೆ, ಈ ಕಡೆ ಲಕ್ಷ್ಮಿ ಮದುವೆ ಆಗಬೇಕಾಗಿರೋರು ಸುಮ್ಮನಿದ್ದಾರೆ ಅಂದಮೇಲೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಲಕ್ಷ್ಮಿ ಕೇಳ್ತಿದ್ದಾಳೆ. ಅವನೇನೋ ತಿಳಿದೇ ಮಾಡ್ತಾನೆ ಅಂದರೆ ನೀನು ಕೂಡ ಹಾಗೆ ಸುಮ್ಮನಿರೋಕ್ಕಾಗತ್ತಾ ಅಂತ ಸುಪ್ರೀತ್ ಅವ್ರು ಪ್ರಶ್ನೆ ಮಾಡಿದಾಗ, ಇಲ್ಲ ತಾಯಿ, ಯಾವ್ದನ್ನ ಕೂಡ ಫೋರ್ಸಿಂದ ಪಡ್ಕೋಬಾರ್ದು, ನಿಜವಾಗ್ಲೂ ಕೂಡ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಅವರೇ ಅತ್ತೆ ಮಾತನ್ನು ಧಿಕ್ಕರಿಸ್ತಾರೆ, ಅದನ್ನು ಬಿಟ್ಟು ಅವ್ರು ಸುಮ್ಮನಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನ್ನ ಸ್ವಾಭಿಮಾನಕ್ಕೆ ಅಡ್ಡ ಬರುತ್ತೆ ಅಂತ ಹೇಳಿ ಲಕ್ಷ್ಮಿ ಮಾತನಾಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರನ್ನ ಕೂಡ ದೂರ ಮಾಡೋ ಕಾವೇರಿ ಪ್ರಯತ್ನ ಫಲಿಸ್ಬಿಡುತ್ತಾ? ಖಂಡಿತ ಫಲಿಸೋದಂತೂ ಇಲ್ಲ, ಯಾಕಂದರೆ ವೈಷ್ಣವೇ ಇದನ್ನೆಲ್ಲ ಮಾಡಿರೋ ಪ್ಲಾನು. ಅಲ್ಲದೆ ಇಲ್ಲಿ ಸುಂದರಿ ಕಾವೇರಿಗೆ ಕಿಡ್ಡ ತೋರ್ತಿದ್ದಾರೆ. ಜೊತೆಲೇ ಇದ್ಕೊಂಡು ಕಾವೇರಿ ಗುಟ್ಟನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಮುಂದಾಗ್ತಿದ್ದಾರೆ. ಅದೇ ಕಾರಣಕ್ಕೆ ಮತ್ತೊಬ್ಬರು ಔಷಧಿ ಮಿಕ್ಸ್ ಮಾಡಿದ ಹಾಲನ್ನ ಕಾವೇರಿ ಕೊಟ್ಟು ಕಾವೇರಿಯಿಂದ ಎಲ್ಲ ಸತ್ಯವನ್ನು ಕೂಡ ಬಾಯಿ ಬಿಡಿಸ್ತಿದ್ದಾರೆ. ಅದನ್ನು ಸುಂದರಿ ರೆಕಾರ್ಡ್ ಮಾಡ್ತಿದ್ದಾರೆ. ಮತ್ತಿನಲ್ಲಿರ್ತಕ್ಕಂಥ ಕಾವೇರಿ ಕೀರ್ತಿನ ಬೆಟ್ಟದಿಂದ ತಳ್ಳಿದ್ರ ಬಗ್ಗೆ, ಹಾಗೆ ಲಕ್ಷ್ಮಿನ ಆ ಒಂದು ರಿಟ್ರೀವ್ ಸೆಂಟ್ರಲ್ಲಿ ಅಂತ್ಯ ಮಾಡೋದಕ್ಕೆ ಮುಂದಾಗಿದ್ರ ಬಗ್ಗೆ ಎಲ್ಲ ಸತ್ಯವನ್ನು ಕೂಡ ಹೇಳ್ತಿದ್ದಾರೆ. ಅದು ರೆಕಾರ್ಡ್ ಆಗ್ತದೆ. ಅಷ್ಟೇ ಅಲ್ಲ, ವೈಷ್ಣವ್ ಅದನ್ನು ಕೇಳಿಸ್ಕೊತಿದ್ದಾರೆ. ಹಾಗಿದ್ರೆ ಫೈನಲಿ ವೈಷ್ಣವ್ ಮುಂದೆ ಕಾವೇರಿಯ ಸ್ಫೋಟಕ ಸತ್ಯ ಬಟಾಬೈಲಾಗಿದೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ ನೋಡಿ.